ಇನ್ನು ಕ್ಯಾನ್ ಹಾಗೂ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕದಂತೆ ಖಾಕಿ ಎಚ್ಚರಿಕೆಯನ್ನ ಕೊಡ್ತಾರೆ. ರಾಯಚೂರಿನಲ್ಲಿ ಸಾಕಷ್ಟು ಜನ ಪೆಟ್ರೋಲ್ ಬಂಕ್ಗಳಿಗೆ ತೆರಳಿ ಬಾಟಲ್ ಹಾಗೆ ಕ್ಯಾನ್ಗಳಿಗೆ ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ತಾ ಇದ್ರು. ಇದೀಗ ಮಾಲೀಕರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರು. ವಾಹನಗಳಿಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪೆಟ್ರೋಲ್ ದುರುಪಯೋಗ ತಡೆಗಟ್ಟೋದಕ್ಕೆ ಪೊಲೀಸರು ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದು ಕಡ್ಡಾಯವಾಗಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ರಾಯಚೂರಿನಲ್ಲಿ ಜನರು ಭಯಭೀತರಾಗಿದ್ದು ಪೆಟ್ರೋಲ್ ಡೀಸೆಲ್ಗಳು ಸಿಗಲಿದ್ವೇನೋ, ಮುಂದಿನ ದಿನಗಳಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ ಅಥವಾ ಖಾಲಿ ಆದರೆ ಏನು ಮಾಡೋದು ಅಂತ ಆತಂಕಿತರಾಗಿ ಸಾಕಷ್ಟು ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ರು. ಬಾಟಲ್ಗಳನ್ನು ತರ್ತಾ ಇದ್ರು, ಕ್ಯಾನ್ಗಳನ್ನು ತರ್ತಾ ಇದ್ರು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಇದರಿಂದ ಬೇರೆಯವ್ರಿಗೂ ಕೂಡ ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇತ್ತು. ಎಚ್ಚೆತ್ತುಕೊಂಡಿರುವಂತಹ ಪೊಲೀಸರು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಭೀಮೇಶ್. ನೋಡೋಣ. ಇಸ್ರೇಲ್ ಮತ್ತು ಇರಾನ್ ಮಧ್ಯದ ಯುದ್ಧದ ಹಿನ್ನೆಲೆಯಲ್ಲಿ ರಾಯಚೂರಿನ ಜನರು ಕೂಡ ಪೆಟ್ರೋಲ್ ಸಮಸ್ಯೆ ಉಲ್ಬಣ ಆಗುತ್ತೆ ಅನ್ನುವಂಥ ಗುಮಾನಿ ಎದ್ದಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಪೆಟ್ರೋಲ್ ಬಂಕ್ಗಳತ್ತ ಬರ್ತಾ ಇರುವಂಥದ್ದನ್ನ ತಾವು ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಜನ ಬಂದು ಟ್ಯಾಂಕನ್ನ ಫುಲ್ ಮಾಡಲಿಕ್ಕೆ ಮುಂದಾದ್ರು. ಆದರೆ ಅಷ್ಟರ ಮಟ್ಟಿಗೆ ಸ್ಟಾಕ್ ಇಲ್ದಿರುವಂಥ ಕಾರಣಕ್ಕಾಗಿ ಮತ್ತೆ ಕ್ರೌಡ್ನ ಕಂಟ್ರೋಲ್ ಮಾಡದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಪೆಟ್ರೋಲ್ ಬಂಕನ್ನು ಬಂದ್ ಮಾಡಿರುವಂಥ ಸ್ಥಿತಿ ತಾವು ನೋಡ್ಬೋದು. ಕ್ರೌಡ್ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಸದ್ಯ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗದೇನೆ ಇದನ್ನು ಕೂಡ ಸದ್ಯ ಬಂದ್ ಮಾಡಿರುವಂಥದ್ದು. ನೋಟಿಸ್ ಅನ್ನು ಕೂಡ ಪೆಟ್ರೋಲ್ ಬಂಕ್ ಓನರ್ ಹಚ್ಚಿರುವಂಥದ್ದು. ಅಂದ್ರೆ ಪ್ಲೀಸ್ ಅವಾಯ್ಡ್ ಫಿಲ್ಲಿಂಗ್ ಇನ್ ಬ್ಯಾರಲ್ಸ್ ಅಂಡ್ ಪ್ಲಾಸ್ಟಿಕ್ ಕ್ಯಾನ್ಸ್ ಅಂಡ್ ಬಾಟಲ್ಸ್ ಅಂತ ಹೇಳಿ ಸ್ಪಷ್ಟವಾಗಿರುವಂತಹ ಒಂದು ವಿಚಾರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾರು ಕೂಡ ಬ್ಯಾರಲ್ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನ ತುಂಬು ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈ ಒಂದು ಪೆಟ್ರೋಲ್ ಬಂಕನ ಕಾರ್ಯ ಸ್ಥಗಿತ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೇನೆ. ಸರಿ, ಸಾಕಷ್ಟು ಜನ ಬಂದು ತಮ್ಮ ಸಿಬ್ಬಂದಿ ಜೊತೆಗೆ ವಾಗ್ವಾದ ಮಾಡುವಂಥ ಘಟನೆಗಳು ನಡೀತಾ ಇದ್ದಾವೆ. ಸದ್ಯ ಏನಾಗ್ತಾ ಇರುವಂಥದ್ದು ಸರ್? ಈಗ ಸರ್, ಮೇಜರ್ ಆಗಿ ಕ್ಯಾನು ಇದಕ್ಕೆಲ್ಲ ಬಂದ್ ಮಾಡಿದ್ದಾರೆ. ಸೊ ಬಾಟ್ಲ್ ನಾವು ಹಾಕ್ತಾ ಇಲ್ಲ ಬೆಳಗ್ಗೆಯಿಂದ. ಸೊ ಅದು ಏನಾಗಿದೆ ಅಂತಂದರೆ, ಇವಾಗ ಕೆಲವು ಮಂದಿ ರೈತರು JCB ಆಯಿತು, ಟ್ರ್ಯಾಕ್ಟರ್ ಆಯಿತು ತೊಗೊಂಬರೋಕ್ಕಾಗಲ್ಲ. ಇಲ್ಲಿ ಕ್ರೌಡ್ ಇರೋದಕ್ಕೆ ನಿಂತು ಇದು ಮಾಡೋಕ್ಕೂ ಆಗಲ್ಲ ಅವರಿಗೆ. ಸೊ ಹಂಗಾಗಿ ಅವರು ಅದು ಹಾಕ್ರಿ ಅಂತಂದು ನಮಗೆ ಕಿರುಕುಳ, ಹುಡುಗರಿಗೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಾವು ಪೊಲೀಸರಿಗೂ ಕರೆಸಿದ್ದೀವಿ, ಅವ್ರ ಮಾತು ಕೇಳ್ತಾ ಇಲ್ಲ. ಸರ್, ಸದ್ಯ ಯಾಕೆ ಜನ ಪ್ಯಾನಿಕ್ ಆಗಿದ್ದಾರೆ? ಏನು ಸಿಚುವೇಶನ್? ಅವರಿಗೆ ಇನ್ನೂ ಒಂದು 2-3 ಡೇಸಿಗೆ ಲೋಡ್ ಬರೋದಿಲ್ಲ, ಕಂಪ್ಲೀಟ್ ಸ್ಟಾಕ್ ಕಲಾಸ್ ಆಗ್ತದೆ ಅಂತಂದು ಅವ್ರದ್ದು ಅಭಿಪ್ರಾಯ. ಬಟ್ ನಮ್ಮ DO ಕಡೆಯಿಂದ ನಮ್ಮ ಸೇಲ್ಸ್ ಆಫೀಸರು ಎಲ್ಲ ಸ್ಟಾಕ್ ಎಲ್ಲ ಚೆನ್ನಾಗೇ ಇದೆ, ಪ್ರಾಬ್ಲಮ್ ಏನೂ ಇಲ್ಲ. ಸೊ ಇವ್ರು ಏನಂತಂದರೆ ಪ್ರತಿಯೊಬ್ಬರು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದರೆ ಎಲ್ಲರಿಗೂ ಬರೋಲ್ಲ. ಸೊ ಹಂಗಾಗಿ ನಾವು ಕಟ್ ಮಾಡಿ ಹಾಕ್ಬೇಕು ಸರ್. ಅಂದರೆ 1000 ರೂಪೀಸ್ ಜಾಗದಲ್ಲಿ 300 ರೂಪೀಸು ಈ ಥರ ಹಾಕಿದರೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಮುಟ್ತದೆ, ಟೈಮ್ನು ಕನ್ಸ್ಯೂಮ್ ಆಗುತ್ತೆ, ಸ್ವಲ್ಪ ಕಮ್ಮಿ ಇದಾಗುತ್ತೆ. ಏನಾದ್ರು ರೆಗ್ಯುಲರ್ ಸ್ಟಾಕಿಗೆ ಆರ್ಡರ್ ಮಾಡಿದ್ದೀರಾ ಅಥವಾ ಎಕ್ಸ್ಟ್ರಾ ಸ್ಟಾಕಿಗೆ? ಇಲ್ಲ, ನಮ್ಮ ರೆಗ್ಯುಲರ್ ರೋಟೀನ್ ಏನಿದೆ ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಅಂದ್ರೆ ಸ್ಟಾಕ್ ಬರೋದಿದೆ ಸರ್? ಈಗ ಬರ್ತಾ ಇದೆ, ಇವತ್ತು ಬರ್ತದೆ, ನಾಳೆನೂ ಇದೆ, ನಾಡ್ದೂ ಇಂಡೆಂಟ್ ಇದೆ. ಇಷ್ಟು ಕ್ಲಿಯರ್ ಆಗಿ ನೀವು ಮಾಲೀಕರು ಹೇಳ್ತಿದ್ರೆ ಜನರು ಯಾಕೆ ಈ ರೀತಿ ಮಾಡ್ತಾರೆ? ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಒಂದು ಕ್ರೌಡ್ ನೋಡಿ ಅವ್ರು ಬರ್ತಾ ಇದ್ದಾರೆ ಹಂಗೆ ವಾಪೀಸು. ನಾಳೆನೂ ಎಲ್ಲ ಗ್ರಾಹಕರು ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಸರ್ ಹೇಳ್ರಿ, ಎಷ್ಟು ಗಂಟೆ ಆಯ್ತು ನೀವು ಬಂದು? ಏನಾಗೈತ್ರಿ? ಈಗ ಎರಡು ತಾಸು ಆಯ್ತು. ಅಲ್ಲಿಂದ ಪಾಯ ತೊಗೊಂಡ್ಬಂದೀವಿ. ಇತ್ತಾಗಿಂದ ಡಬಲ್ ಲೈನ್ ಐತೆ, ಸಿಂಗಲ್ ಲೈನ್ ಇನ್ನೂ ತಗ ಆಗತ್ತಿಲ್ಲ. ಈಗ 2 ತಾಸು ಆದ್ಮೇಲೆ ಬರೋದಿಂದ ಬಂದ್ ಮಾಡ್ಯಾರ. ಏನು ಹೇಳ್ತಾರೆ? ಇನ್ನಷ್ಟು ಅವ್ರ ಸಿಬ್ಬಂದಿಗೆ ಬೇಯಾಕತ್ತಾರಂತ. ಏನು ಬೇಯಾಕತ್ತಾರ? ಯಾರು ಬೇಯಾಕತ್ತಾರ? ಸಿಬ್ಬಂದಿಯನ್ನ ಮುಂಜಾಗ್ರತಾ ಕ್ರಮವಾಗಿ ಈ ಕಾರ್ಯವನ್ನು ಸ್ಥಗಿತ ಮಾಡಿದ್ವಿ ಅಂತ ಸದ್ಯ ಇಲ್ಲಿರುವಂತ ಮಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು. ಹಾಸನದ ಜನರೇ ಭಯ ಹಾಗೆ ಆತಂಕ ಪಡೋದು ಬೇಡ. ಪೆಟ್ರೋಲ್ ಡೀಸೆಲ್ಗಳು ಸಮರ್ಪಕವಾಗಿ ಸಿಗ್ತಾ ಇದೆ. ಹಾಸನದಲ್ಲಿ ಬಂಕ್ ಬಳಿ TV9 ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಹಾಸನದಲ್ಲಿ ಹಲವು ಮಂದಿ ಆತಂಕಿತರಾಗಿದ್ರು, ಪೆಟ್ರೋಲ್ ಡೀಸೆಲ್ ಸಿಗಲ್ವೇನೋ ಅಂತ. ಯಾವುದೇ ಆತಂಕ ಇಲ್ಲದೆ ಜನ ಪೆಟ್ರೋಲ್ ಅನ್ನ ಈಗ ಖರೀದಿ ಮಾಡ್ತಿದ್ದಾರೆ. ತೈಲ ಕಂಪನಿಗಳ ಕ್ರಮದಿಂದಾಗಿ ಗೊಂದಲಗಳು ಸೃಷ್ಟಿಯಾಗಿತ್ತು, ಆದ್ರೆ ಈಗ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಂಕ್ ಮಾಲೀಕರು ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಪೆಟ್ರೋಲ್ ಡೀಸೆಲ್ನಲ್ಲೂ ಕೂಡ ಅಲಭ್ಯತೆ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ವದಂತಿ ಸಾಕಷ್ಟು ಜನರನ್ನ ಆತಂಕಕ್ಕೆ ದೊಡ್ಡಿದೆ. ಹಾಗಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ
ಜನರು ಸಾವಿರಾರು ಸಂಖ್ಯೆಯಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ಆದರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ವದಂತಿಗಳು ಕಂಡು ಬರ್ತಿಲ್ಲ. ನಾವೀಗ ಹಾಸನದ ಹೃದಯ ಭಾಗದಲ್ಲಿರ್ತಕ್ಕಂಥ ಕೆಂಚಮ್ಮ ಅಂತಕ್ಕಂಥ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇದ್ದೀವಿ. ಇದು ಅತಿ ಹೆಚ್ಚು ವಹಿವಾಟು ನಡೆಸ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್. ಇಲ್ಲಿ ನೋಡ್ತಾ ಇದ್ದೀವಿ ಜನರು ಯಾವುದೇ ಆತಂಕ ಇಲ್ಲದೆ ನಿರಾತಂಕವಾಗಿ ಪೆಟ್ರೋಲ್ ಡೀಸೆಲನ್ನು ಖರೀದಿ ಮಾಡ್ತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಆದರೆ ಪ್ರಮುಖವಾಗಿ ಏನು ಗ್ಯಾಸ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಸಾಕಷ್ಟು ಸುದ್ದಿಗಳಾಗ್ತಾ ಇದೆ. ಅದು ವಾಸ್ತವ ಕೂಡ ಇದೆ. ಸಾಕಷ್ಟು ಜನರಿಗೆ ಸಿಲಿಂಡರ್ ಸಿಕ್ಕೋದು ತಡ ಆಗ್ತದೆ, ಸಾಕಷ್ಟು ಹೋಟೆಲ್ಗಳೇ ಕ್ಲೋಸ್ ಆಗ್ತಾ ಇದೆ. ಹಾಗಾಗಿ ಇದೇ ಪರಿಸ್ಥಿತಿ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಕೂಡ ಬರಬಹುದೇನೋ ಅಂತಕ್ಕಂಥ ಆತಂಕ ಜನರನ್ನ ಕಾಡಿದೆ. ಕೆಲವು ಜಿಲ್ಲೆಗಳಲ್ಲಿ ಸಾವಿರಾರು ಗಟ್ಟಲೆ ಜನ ಬಂದು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ತಾವೇನು ಹೇಳ್ತೀರಿ ಸರ್? ಇಲ್ಲಿವರೆಗೂ ನೋಡಿದ್ರಲ್ಲಿ ನಮ್ಮೂರಲ್ಲಿ ನಮ್ಮ ಡಿಸ್ಟಿಕಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಓಡಾಡಿದ್ದೀನಿ, ಎಲ್ಲೂ ಏನೂ ಕಾಣ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ಗ್ಯಾಸನ್ನ ಸಿಲಿಂಡ್ರನ್ನ ಪ್ರತಿಯೊಂದು ಮನೆಗೂ ತಲುಪಿಸ್ತಾನೇ ಇದ್ದಾರೆ. ಯಾವ ಬಂಕಲ್ಲಿ ಹೋದರೂ ಎಲ್ಲ ಕಡೆ ಪೆಟ್ರೋಲು ಡೀಸೆಲು ಸಿಗ್ತಾ ಇದೆ ಅಂತ ಪ್ಯಾನಿಕ್ ಆಗಿ ತೊಗೊಂಡು ಸ್ಟಾಕ್ ಮಾಡೋಂಥದ್ದು ಬುದ್ಧಿವಂತರ ಲಕ್ಷಣ ಅಂತೂ ಅಲ್ಲ. ವಹಿವಾಟಲ್ಲಿ ಏನಾದ್ರು ಡಿಫ್ರೆನ್ಸಸ್ ಆಗಿದೆಯಾ? ಮತ್ತು ನಿಮಗೆ ಸ್ಟಾಕ್ ಎಲ್ಲ ಕಂಫರ್ಟಬಲ್ ಬರ್ತಾ ಇದೆಯಾ ಸರ್? ಸ್ಟಾಕ್ ಎಲ್ಲ ಕರೆಕ್ಟಾಗಿ ಕಂಫರ್ಟಬಲ್ ಆಗೇ ಬರ್ತಾ ಇದೆ. ನಾವು ಇಮಿಡಿಯೇಟ್ ಇಂಡೆಂಟ್ ಮಾಡ್ತಿದ್ದಂಗೆ ಅವತ್ತಿನ ದಿವಸನೇ ಕೊಡ್ತಾ ಇದ್ದಾರೆ. ನೋ ಡಿಲೇಸ್, ಸಫಿಷಿಯೆಂಟ್ ಸ್ಟಾಕ್ ಇದೆ. ಎಲ್ಲ ಟರ್ಮಿನಲಲ್ಲಿ ಸಫಿಷಿಯೆಂಟ್ ಸ್ಟಾಕ್ ಇದೆ. ಬೇರೆ ಏನು ಸಮಸ್ಯೆ ಇಲ್ಲ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಇತ್ತ ಸಕ್ಕರೆನಗರಿ ಮಂಡ್ಯದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಯಾವ ಆತಂಕಗಳು ಕೂಡ ಇಲ್ಲ. ಎಂದಿನಂತೆಯೇ ಪೆಟ್ರೋಲ್ ಬಂಕ್ಗಳಿಗೆ ಗ್ರಾಹಕರು ಬರ್ತಾ ಇದೆ. ಯಾವುದೇ ರೀತಿ ಸಮಸ್ಯೆಗಳು ಅಲ್ಲಿ ಕಾಣ್ತಾ ಇಲ್ಲ. ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನ ತುಂಬಿಸ್ಕೊಳ್ಬೇಡಿ ಅಂತ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಯಾವುದೇ ರೀತಿ ಅಭಾವ ಕೊರತೆ ಕಾಣ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ರೀತಿ ಆತಂಕಗಳು ಬೇಡ ಅಂತ ಪೆಟ್ರೋಲ್ ಸಿಬ್ಬಂದಿಗಳು ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆಗಳು ಸದ್ಯಕ್ಕಂತೂ ಅಲ್ಲಿ ಕಂಡು ಬರ್ತಾ ಇಲ್ಲ. ಸಹಜವಾಗಿ ಎಂದಿನಂತೆ ಪೆಟ್ರೋಲ್ಗಳ ಯಾವ ರೀತಿ ಹಾಕಿಸ್ಕೊಳ್ತಾ ಇದ್ರು ಅದೇ ರೀತಿ ಬಂದು ಹಾಕಿಸ್ಕೊಳ್ತಿದ್ದಾರೆ. ಇನ್ನು ಅಲ್ಲಿಂದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ದಿಲೀಪ್. ನೋಡೋಣ. ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆ ಉಂಟಾಗಿರುವಂಥದ್ದು. ಈ ನಡುವೆ ಪೆಟ್ರೋಲ್ನಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ ಅನ್ನುವಂಥ ವದಂತಿ ಎಲ್ಲೆಡೆ ಹಬ್ಬಿದೆ. ಈ ಕಾರಣದಿಂದಾಗಿ ಸಾಕಷ್ಟು ಕಡೆ ಪೆಟ್ರೋಲ್ ಬಂಕ್ಗಳಿಗೆ ಪೆಟ್ರೋಲ್ ತುಂಬಿಸ್ಕೊಳ್ಳೋಕ್ಕೆ ಮುಗಿಬೀಳ್ತಾ ಇದ್ದಾರೆ. ಇವತ್ತು ನಾನು ಮಂಡ್ಯದಲ್ಲಿದ್ದೇನೆ. ಮಂಡ್ಯದಲ್ಲಿ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೇನೆ. ಮಂಡ್ಯದಲ್ಲಿ ನಿಜಕ್ಕೂ ಕೂಡ ಆ ರೀತಿಯಾದಂಥ ಸಮಸ್ಯೆಗಳು ವದಂತಿಗಳು ಇಲ್ಲ. ಆ ಕಾರಣದಿಂದಾಗಿ ಎಂದಿನಂತೆ ನಾರ್ಮಲ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಎಷ್ಟು ಜನ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ ಅಷ್ಟೇ ಬರ್ತಾ ಇದ್ದಾರೆ. ಕೆಲವರು ಪೆಟ್ರೋಲ್ ತುಂಬಿಸ್ಕೊಳ್ಳೋಕ್ಕೆ ಕ್ಯಾನ್ಗಳನ್ನು ತರ್ತಾ ಇದ್ದಾರೆ. ಆದರೆ ಆ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ. ಪೆಟ್ರೋಲ್ ಬಂಕ್ನ ಮಾಲೀಕರು ಬರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಜಕ್ಕೂ ಕೂಡ ಪೆಟ್ರೋಲ್ ಸಮಸ್ಯೆ ಇದೆಯಾ ಸರ್? ನನಗೆ ಗೊತ್ತಿರೋಂಗೆ ಯಾವುದೇ ಆದಂಥ ಸಮಸ್ಯೆ ಇಲ್ಲ. ಯಾಕೆ ಅಂದರೆ ಇವತ್ತು ನನಗೆ ಗೊತ್ತಿರೋಂಗೆ ಎಲ್ಲ ಕಡೆನೂ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ಸಮಸ್ಯೆ ಇಲ್ಲ, ಸಿಗ್ತಾ ಇದೆ. ಏಕೆಂದರೆ ನಾವು ಇವತ್ತು ಎಷ್ಟು ಪೇಮೆಂಟ್ ಹಾಕ್ತೀವಿ ಅಷ್ಟು ಕರೆಕ್ಟಾಗಿ ನಮಗೆ ಲೋಡ್ ಕೊಡ್ತಾ ಇದ್ದಾರೆ. ಯಾವುದೇ ಆದಂಥ ಸಮಸ್ಯೆ ಇಲ್ಲ. ಯಾಕೆ ಸರ್ ಕೆಲವು ಕಡೆ ಎಲ್ಲ ವದಂತಿ ಹಬ್ಬಿಟ್ಟಿದೆ, ಇಷ್ಟೊಂದು ಪೆಟ್ರೋಲೇ ಸಿಗ್ತಾ ಇಲ್ಲ ಅನ್ನುವಂಥದ್ದು? ಕೆಲವು ಕಡೆ ಏನಾಗಿದೆ, ಫಸ್ಟು ಏನು ಗೊತ್ತಾ ಸರ್, ರಿಯಾಲಿಟಿ ಹೇಳ್ಬೇಕಂದ್ರೆ ಫಸ್ಟು ನಮಗೆ ಪ್ಯಾನ್ ಇಂಡಿಯಾ ಪ್ರತಿಯೊಬ್ಬರಿಗೂ ಫಸ್ಟು ಲೋಡ್ ಕೊಡ್ತಾಯಿದ್ರು. ಅಂದರೆ ಬೆಳಗ್ಗೆ ತೊಗೊಂಡ್ರೆ ಸಂಜೆ ಈವ್ನಿಂಗ್ ಪೇಮೆಂಟ್ ಮಾಡೋದು, ಇಲ್ಲ ಇವತ್ತು ತೊಗೊಂಡ್ರೆ ನಾಳೆ ಪೇಮೆಂಟ್ ಮಾಡೋದು, ಇಲ್ಲ ಸ್ಯಾಟರ್ಡೆ ಸಂಡೇ ಇದ್ದಾಗ ಲೋಡ್ ಕೊಡ್ತಾಯಿದ್ರು. ಇವತ್ತೇನಾಗಿದೆ ಅಂದರೆ ಸ್ಯಾಟರ್ಡೆ ಸಂಡೇ ಇದ್ದಾಗ ಲೋಡ್ ಕೊಡ್ತಾ ಇಲ್ಲ. ಅಂದರೆ ಯಾರು ಸಾಲ ಸಿಗ್ತಾ ಇಲ್ಲ ಅಂಥವ್ರು ಪೆಟ್ರೋಲ್ ಬಂಕ್ಗಳಲ್ಲಿ ಸಮಸ್ಯೆ ಆಗಿದೆ, ಅದನ್ನು ಹೊರತುಪಡಿಸಿ ಯಾರಿಗೂ ಸಮಸ್ಯೆ ಇಲ್ಲ. ಹೌದು ಸತ್ಯ. ಇವತ್ತು ಯಾರು ಪೇಮೆಂಟ್ ಹಾಕಿ ಲೋಡ್ ತಗೋತಾ ಇದ್ದಾರೆ ಅವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ. ಈ ಪೇಮೆಂಟ್ ಹಾಕದೆ ಡಿಲೇ ಆಗ್ತಾ ಇದೆಯಲ್ಲ, ಪೇಮೆಂಟು ಕಂಪ್ನಿಗೆ ಆಗಿರ್ಬೋದು. ಮತ್ತು ಇವತ್ತು ಎಕ್ಸಾಂಪಲ್ ಇವತ್ತು ಹಾಲಿಡೇ ಇರುತ್ತೆ, ಬ್ಯಾಂಕ್ ಪೇಮೆಂಟ್ ತೊಗೊಂಡೋಗಿ ಡೆಪಾಸಿಟ್ ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಕ್ಯಾನ್ಗಳೆಲ್ಲ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅದು ನನಗೆ ಅದು ಏನು ಅಂತ ಗೊತ್ತಾಗ್ತಾಯಿಲ್ಲ. ಅದು ತುಂಬ ಡೇಂಜರ್ ಆದಂಥ ವಿಚಾರ. ಯಾರೇ ಆಗಲಿ ಪೆಟ್ರೋಲ್ ಡೀಸೆಲ್ನ ತೊಗೊಂಡೋಗಿ ಶೇಖರಣೆ ಮಾಡೋವಂಥ ತಪ್ಪು ಕೆಲಸ ಅಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಬಿಟ್ಬಿಡಿ, ಸಿಗಲ್ಲ ಅನ್ನೋದನ್ನ. ಹೌದು, ಅದು ತುಂಬ ಸ್ಫೋಟಕ ವಸ್ತು. ಈಗ ನಿಮ್ಮ ಮನೇಲಿ ಮಕ್ಕಳಿರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ತುಂಬ ಸಮಸ್ಯೆ ಆಗುತ್ತೆ. ದಯಮಾಡಿ ಅದನ್ನು ಸ್ಟೋರೇಜ್ ಮಾಡೋದನ್ನ ತಪ್ಪಿಸ್ಬೇಕು ದಯವಿಟ್ಟು ಕಸ್ಟಮರ್ಗಳು. ಇವಿಷ್ಟು ಪೆಟ್ರೋಲ್ ಬಂಕ್ನ ಮಾಲೀಕರಾಗಿರುವಂಥದ್ದು. ನಮ್ಮಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ನಿಜಕ್ಕೂ ಕೂಡ ಪೆಟ್ರೋಲ್ ಬೇಕು ಅಂತಂದರೆ ತಕ್ಷಣ ನಮಗೆ ಪೆಟ್ರೋಲ್ ಬರ್ತಾ ಇದೆ, ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ಈ ರೀತಿಯಂಥ ವದಂತಿಗಳಿಗೆ ಕಿವಿಗೊಡಬೇಡಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಳ್ಳಿ, TV9 ಮಂಡ್ಯ.